ಜೈಲಿನ ವಿಡಿಯೋಗಳು ಈಗ ರಿಲೀಸ್ ಆಗಿದ್ದು ಬಿಜೆಪಿ ಕೂಡ ಪ್ರೊಟೆಸ್ಟ್ ಮಾಡ್ತು ಸಿಎಂ ಮನೆ ಮುತ್ತಿಗೆ ಅಲ್ಲಿ ಬೇಕಾದಂತ ವೈಭೋಗದ ವಸ್ತುಗಳು ಫೋನ್ಗಳು ಐಸಿಸ್ ಉಗ್ರರು ಯಾರು ಅಲ್ಲಿದ್ದಾರೆ ಅವ್ರ ಜೊತೆ ಆಂಡ್ರಾಯ್ಡ್ ಫೋನ್ಗಳು ಸೊ ನ್ಯಾಷನಲ್ ಸೆಕ್ಯೂರಿಟಿಗೆ ಥ್ರೆಟ್ ಬರುವಂತ ಒಂದಷ್ಟು ಬೆಳವಣಿಗೆ ಅಂತ ಇದನ್ನ ಅನಲೈಸ್ ಮಾಡಲಾಗ್ತಾ ಇದೆ. ಅಲ್ಲ, ಇದು ಶೇಮ್ಫುಲ್, ಅದು ಒಪ್ಕೊಳ್ಳೇಬೇಕಾಗುತ್ತೆ. ಬಟ್ ಯಾರು ಮಾಡಿದ್ದಾರೆ, ಇದ್ರೆ ಯಾರು ಇನ್ವಾಲ್ವ್ ಇದ್ದಾರೆ ಈ ತರ ವ್ಯವಸ್ಥೆಯಲ್ಲಿ, ಇದನ್ನ ಪ್ರತಿ ಸಲ ಈ ತರ ಆಗ್ಬಾರ್ದು. ನಂಗೆ ಒಂದು ವ್ಯವಸ್ಥೆ ಆಗ್ಲೇಬೇಕು. ಬಿಕಾಸ್ ಎವ್ರಿ ಟೈಮ್ ಈ ತರ ಬರ್ತಕ್ಕಂಥದ್ದು ಇದು ಯಾವುದೇ ವ್ಯವಸ್ಥೆಗೂ ಸರಿಯಲ್ಲ. ಸೊ ಐ ಪರ್ಸನಲಿ ಫೀಲ್ ದಟ್ ದರ್ ಹ್ಯಾಸ್ ಟು ಬಿ ಎಂಡ್ ಟು ಇಟ್. ಪರ್ಸನಲಿ ಇಟ್ ಹ್ಯಾಸ್ ಟು ಎಂಡ್ ಆಗಬೇಕು. ಆದರೆ CM ಡೆಫಿನೆಟ್ಲಿ ಹೋಮ್ ಮಿನಿಸ್ಟರ್ಗಳು ಇದ್ರ ಬಗ್ಗೆ ಗಮನ ತಗೊಳ್ತಾರೆ. ಸರ್ಕಾರ ಏನು ಮಾಡ್ಬೇಕಂತೇಳಿ ಬರೀ ಈ ಇನ್ಸಿಡೆಂಟ್ ಇವತ್ತಿಗೆ ಅಷ್ಟೇ ಅಲ್ಲ, ಇಂಥದ್ದು ಯಾವತ್ತೂ ಈ ಥರ ಇನ್ಸಿಡೆಂಟ್ ಆಗಬಾರ್ದು ಅನ್ನೋಕೆ ಒಂದು ಪರ್ಯಾಯದಂಥ ಸೊಲ್ಯೂಷನ್ ಕಂಡುಹಿಡಿಬೇಕು. ಸರ್, ಜೈಲು ಅಂದ್ರೆ ಒಂದು ಪರ್ಯಾಯ ಜಗತ್ತು ಅನ್ನೋ ತರ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಕೈದಿಗಳು. ಅಧಿಕಾರಿಗಳನ್ನ ಬಳಸ್ಕೋತಾರೋ ಏನು, ಸೊ ಅದನ್ನು ಒಂದು ಎಂಡ್ ಮಾಡಬೇಕು. ಅಲ್ಲ, ಬೆಸ್ಟ್ ಈಸ್ ಟು ಗೆಟ್ ಟ್ರಾನ್ಸ್ಪರೆನ್ಸಿ. ಸೊ ಟ್ರಾನ್ಸ್ಪರೆನ್ಸಿ ಇಸ್ ದ ಒನ್ಲಿ ವೇ. ಈವನ್ ಅಡ್ಮಿನಿಸ್ಟ್ರೇಷನ್ ಆಗಿರಲಿ ಎಲ್ಲದರಲ್ಲೂ ಟ್ರಾನ್ಸ್ಪರೆನ್ಸಿ ಬರಬೇಕಂತ ನನ್ನ ಸಲ. ಅದು ಯಾವ ರೀತಿ ಟ್ರಾನ್ಸ್ಪರೆನ್ಸಿ ಆಗ್ಬೇಕಂತಕ್ಕಂಥ ಅಲ್ಲಿ ಸಂಬಂಧಪಟ್ಟ ಇಲಾಖೆ ಏನು ನಮ್ಮ ಸಚಿವರು ಇದ್ದಾರೆ, ಅದ್ರ ಜೊತೆಗೆ ಸೆಕ್ರೆಟರಿಗಳು ಇದ್ದಾರೆ. ಡೆಫಿನೆಟ್ಲಿ ದೇ ಅಪ್ಲೈ ದೇರ್ ಮೈಂಡ್. ಎಲ್ಲೋ ಒಂದು ಜಾಗದಲ್ಲಿ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಬರಬೇಕಿದೆ. ಎವ್ರಿ ಟೈಮ್ ಬರೋದ್ರಿಂದ ಶೇಮ್ ಆನ್ ಅ ಸಿಸ್ಟಮ್. ಅದು ರಿಯಲಿ ಶೇಮ್ಫುಲ್ ಆನ್ ಸಿಸ್ಟಮ್. ಸೊ ಜೈಲಿನ ವಿಡಿಯೋಗಳು ಈಗ ರಿಲೀಸ್ ಆಗಿದ್ದು ಬಿಜೆಪಿ ಕೂಡ ಪ್ರೊಟೆಸ್ಟ್ ಮಾಡ್ತು ಸಿಎಂ ಮನೆ ಮುತ್ತಿಗೆ ಅಲ್ಲಿ ಬೇಕಾದಂತ ವೈಭೋಗದ ವಸ್ತುಗಳು ಫೋನ್ಗಳು ಐಸಿಸ್ ಉಗ್ರರು ಯಾರು ಅಲ್ಲಿದ್ದಾರೆ ಅವ್ರ ಜೊತೆ ಆಂಡ್ರಾಯ್ಡ್ ಫೋನ್ಗಳು ಸೊ ನ್ಯಾಷನಲ್ ಸೆಕ್ಯೂರಿಟಿಗೆ ಥ್ರೆಟ್ ಬರುವಂತ ಒಂದಷ್ಟು ಬೆಳವಣಿಗೆ ಅಂತ ಇದನ್ನ ಅನಲೈಸ್ ಮಾಡಲಾಗ್ತಾ ಇದೆ. ಅಲ್ಲ, ಇದು ಶೇಮ್ಫುಲ್, ಅದು ಒಪ್ಕೊಳ್ಳೇಬೇಕಾಗುತ್ತೆ. ಬಟ್ ಯಾರು ಮಾಡಿದ್ದಾರೆ, ಇದ್ರೆ ಯಾರು ಇನ್ವಾಲ್ವ್ ಇದ್ದಾರೆ ಈ ತರ ವ್ಯವಸ್ಥೆಯಲ್ಲಿ, ಇದನ್ನ ಪ್ರತಿ ಸಲ ಈ ತರ ಆಗ್ಬಾರ್ದು. ನಂಗೆ ಒಂದು ವ್ಯವಸ್ಥೆ ಆಗ್ಲೇಬೇಕು. ಬಿಕಾಸ್ ಎವ್ರಿ ಟೈಮ್ ಈ ತರ ಬರ್ತಕ್ಕಂಥದ್ದು ಇದು ಯಾವುದೇ ವ್ಯವಸ್ಥೆಗೂ ಸರಿಯಲ್ಲ. ಸೊ ಐ ಪರ್ಸನಲಿ ಫೀಲ್ ದಟ್ ದರ್ ಹ್ಯಾಸ್ ಟು ಬಿ ಎಂಡ್ ಟು ಇಟ್. ಪರ್ಸನಲಿ ಇಟ್ ಹ್ಯಾಸ್ ಟು ಎಂಡ್ ಆಗಬೇಕು. ಆದರೆ CM ಡೆಫಿನೆಟ್ಲಿ ಹೋಮ್ ಮಿನಿಸ್ಟರ್ಗಳು ಇದ್ರ ಬಗ್ಗೆ ಗಮನ ತಗೊಳ್ತಾರೆ. ಸರ್ಕಾರ ಏನು ಮಾಡ್ಬೇಕಂತೇಳಿ ಬರೀ ಈ ಇನ್ಸಿಡೆಂಟ್ ಇವತ್ತಿಗೆ ಅಷ್ಟೇ ಅಲ್ಲ, ಇಂಥದ್ದು ಯಾವತ್ತೂ ಈ ತರ ಇನ್ಸಿಡೆಂಟ್ ಆಗಬಾರ್ದು ಅನ್ನೋಕೆ ಒಂದು ಪರ್ಯಾಯದಂಥ ಸೊಲ್ಯೂಷನ್ ಕಂಡುಹಿಡಿಬೇಕು. ಸರ್, ಜೈಲು ಅಂದ್ರೆ ಒಂದು ಪರ್ಯಾಯ ಜಗತ್ತು ಅನ್ನೋ ತರ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಕೈದಿಗಳು. ಅಧಿಕಾರಿಗಳನ್ನ ಬಳಸ್ಕೋತಾರೋ ಏನು, ಸೊ ಅದನ್ನು ಒಂದು ಎಂಡ್ ಮಾಡಬೇಕು. ಅಲ್ಲ, ಬೆಸ್ಟ್ ಈಸ್ ಟು ಗೆಟ್ ಟ್ರಾನ್ಸ್ಪರೆನ್ಸಿ. ಸೊ ಟ್ರಾನ್ಸ್ಪರೆನ್ಸಿ ಇಸ್ ದ ಒನ್ಲಿ ವೇ. ಈವನ್ ಅಡ್ಮಿನಿಸ್ಟ್ರೇಷನ್ ಆಗಿರಲಿ ಎಲ್ಲದರಲ್ಲೂ ಟ್ರಾನ್ಸ್ಪರೆನ್ಸಿ ಬರಬೇಕಂತ ನನ್ನ ಸಲ. ಅದು ಯಾವ ರೀತಿ ಟ್ರಾನ್ಸ್ಪರೆನ್ಸಿ ಆಗ್ಬೇಕಂತಕ್ಕಂಥ ಅಲ್ಲಿ ಸಂಬಂಧಪಟ್ಟ ಇಲಾಖೆ ಏನು ನಮ್ಮ ಸಚಿವರು ಇದ್ದಾರೆ, ಅದ್ರ ಜೊತೆಗೆ ಸೆಕ್ರೆಟರಿಗಳು ಇದ್ದಾರೆ. ಡೆಫಿನೆಟ್ಲಿ ದೇ ಅಪ್ಲೈ ದೇರ್ ಮೈಂಡ್. ಎಲ್ಲೋ ಒಂದು ಜಾಗದಲ್ಲಿ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಬರಬೇಕಿದೆ. ಎವ್ರಿ ಟೈಮ್ ಬರೋದ್ರಿಂದ ಶೇಮ್ ಆನ್ ಅ ಸಿಸ್ಟಮ್. ಅದು ರಿಯಲಿ ಶೇಮ್ಫುಲ್ ಆನ್ ಸಿಸ್ಟಮ್.